ಫಿಫಾ ವಿಶ್ವಕಪ್ ಇಡೀ ವಿಶ್ವದಲ್ಲೇ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಅದರಲ್ಲೂ ಭಾಳ ಮುಖ್ಯವಾಗಿ ಫಿಫಾ ವಿಶ್ವಕಪ್ 23ನೇ ಆವೃತ್ತಿಯಲ್ಲಿ ಫ್ರಾನ್ಸ್ ತಂಡ ಭರ್ಜರಿ ಆರಂಭ ಕೂಡ ಈಗ ಮಾಡಿದೆ. ಇನ್ನು ಮೆಟ್ಲೈಫ್ ಕ್ರೀಡಾಂಗಣದಲ್ಲಿ ನಡೆದಂಥ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ 3-1 ಗೋಲುಗಳ ಅಂತರದ ಗೆಲುವನ್ನು ಸಾಧಿಸಿ ಪ್ರಶಸ್ತಿ ಅಭಿಯಾನವನ್ನು ಬಹಳ ಆತ್ಮವಿಶ್ವಾಸದಿಂದ ಆರಂಭಿಸಿದೆ. ಇನ್ನು ನಾಯಕ ಕೈಲಿಯನ್ ಎಂಬಾಪ್ಪೆ 2 ಗೋಲುಗಳನ್ನು ಬಾರಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಇನ್ನು ಈ ಪಂದ್ಯದಲ್ಲಿ ಫ್ರಾನ್ಸ್ ಪರ ಹೊಸ ದಾಖಲೆಯನ್ನು ಕೂಡ ಈಗ ನಿರ್ಮಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಮೆಟ್ಲೈಫ್ ಕ್ರೀಡಾಂಗಣದಲ್ಲಿ ನಡೆದ ರೋಚಕ ಪಂದ್ಯದಲ್ಲಿ ಸೆನೆಗಲ್ ತಂಡವನ್ನು 3-1 ಗೋಲುಗಳಿಂದ ಸೋಲಿಸುವ ಮೂಲಕ ಫಿಫಾ ವಿಶ್ವಕಪ್ 23ನೇ ಆವೃತ್ತಿಯಲ್ಲಿ ಫ್ರಾನ್ಸ್ ತಂಡ ಶುಭಾರಂಭ ಮಾಡಿತು. ಇನ್ನು ನಾಯಕ ಕೈಲಿಯನ್ ಎಂಬಾಪ್ಪೆ 2 ಗೋಲುಗಳನ್ನು ಗಳಿಸಿ ಫ್ರೆಂಚ್ ತಂಡಕ್ಕೆ ಅದ್ಭುತ ಗೆಲುವನ್ನು ತಂದುಕೊಟ್ರು. ಈ ಗೆಲುವಿನೊಂದಿಗೆ ಎಂಬಾಪ್ಪೆ ಫ್ರಾನ್ಸ್ ಪರ ಸಾರ್ವಕಾಲಿಕ ದಾಖಲೆಯನ್ನು ಬರೆದಿದ್ದಾರೆ. ಪಂದ್ಯದಲ್ಲಿ ಮೊದಲಾರ್ಧದಲ್ಲಿ ಸೆನೆಗಲ್ ಆಕ್ರಮಣಕಾರಿ ಪ್ರದರ್ಶನ ನೀಡಿತು, ಆದರೆ ಗೋಲು ಗಳಿಸುವಲ್ಲಿ ವಿಫಲವಾಯಿತು. ಆದಾಗ್ಯೂ ಕೂಡ ದ್ವಿತೀಯಾರ್ಧದಲ್ಲಿ ಫ್ರಾನ್ಸ್ ಪಂದ್ಯದ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಿತು. ಇನ್ನು ಎಂಬಾಪ್ಪೆ 66ನೇ ನಿಮಿಷದಲ್ಲಿ ಫ್ರಾನ್ಸ್ ಪರ ಮೊದಲ ಗೋಲನ್ನು ಗಳಿಸಿದರು. ಇನ್ನು ಔಸ್ಮಾನೆ ಡೆಂಬೆಲೆ ಬದಲಿಗೆ ಬಂದಂತಹ ಬ್ರಾಡ್ಲಿ ಚಾರ್ಕೋಲಾ 82ನೇ ನಿಮಿಷದಲ್ಲಿ ಮತ್ತೊಂದು ಗೋಲನ್ನು ಗಳಿಸಿ 2-0 ಫ್ರಾನ್ಸ್ಗೆ ಮುನ್ನಡೆಯನ್ನು ತಂದುಕೊಟ್ರು. ಫ್ರಾನ್ಸ್ ತಂಡ 2002ರ ಸೋಲಿಗೆ ಸೇಡನ್ನು ತೀರಿಸ್ಕೊಳ್ತು. ಅಂದು ವಿಶ್ವಕಪ್ನ ಕಿಕ್ ಆಫ್ ಪಂದ್ಯದಲ್ಲಿ ಸೆನೆಗಲ್ ತಂಡವು ಆಗಿನ ವಿಶ್ವ ಚಾಂಪಿಯನ್ ಫ್ರಾನ್ಸ್ ತಂಡವನ್ನು ಏಕಪಕ್ಷೀಯವಾಗಿ ಸೋಲಿಸಿತು. ಇದರಿಂದಾಗಿ ಫ್ರಾನ್ಸ್ ಗ್ರೂಪ್ ಹಂತದಲ್ಲೇ ಹೊರಬಿತ್ತು.